ಎಲ್ರಿಗೂ ನಮಸ್ಕಾರ. ಮುರುಘಾ ಸನ್ ಆಫ್ ಕಾನೂನು ಸಿನಿಮಾನಲ್ಲಿ ನಾನು ಒಂದು ಹೀರೋನ ಬಿಡದೆ ಪ್ರೀತಿಸುವಂಥ ಹುಡುಗಿ. ಕೊನೆಗೆ ಅವ್ರಿಗೆ ನನ್ನ ಪ್ರೀತಿಯ ಅರಿವಾಗುತ್ತೆ. ಕೊನೆಗೆ ನಾನು ಹೀರೋಗೆ ಹೀರೋಯಿನ್ ಆಗ್ತೀನಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಕತೆ. ಸಿನಿಮಾನಲ್ಲಿ ನಾನು ಇಷ್ಟು ದಿವಸ ಒಂದು ಕಾಮಿಡಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಆ್ಯಕ್ಷನ್ಗಳಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾನಲ್ಲಿ ತುಂಬ ಎಮೋಷನಲ್, ತುಂಬ ಅಳಿಸೋಂಥ ಒಂದು ಪ್ರಯತ್ನ, ಹಾಗೆ ಸ್ವಲ್ಪ ಈ ಹಳ್ಳಿಯಲ್ಲಿರುವಂಥ ನಾಟಿ ನಾಟಿ ಸ್ಟೈಲ್ ಹುಡುಗಿಯ ಪಾತ್ರ ಮಾಡಿದ್ದೀನಿ. ಪಾತ್ರ ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಇದೇ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ತಾವುಗಳು ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ನಮ್ಮೆಲ್ಲರಿಗೂ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಂಧವ್ಯ ಇಲ್ಲಿ ಯಾರೂ ನನಗೆ ಹೊಸಬ್ರಲ್ಲ. ಮಂಜು ಮಾಸ್ಟರ್ ಇರ್ಬೋದು, ಕೌರವ ವೆಂಕಟೇಶ್ ಮಾಸ್ಟರ್ ಇರ್ಬೋದು, ಉಮೇಶ್ ಸರ್. ನಾನು ಬಹಳಷ್ಟು ಸಿನಿಮಾಗಳಲ್ಲಿ ನಾನು ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ನನಗೆ ಆತ್ಮೀಯರೇ. ಸೊ ಹಾಗಾಗಿ ನನಗೆ ಹೊಸ ಫೀಲಿಂಗ್ ಆ ಥರದ್ದೇನು ಬಂದಿಲ್ಲ. ಹಾಂ, ಎಸ್, ಹೀರೋ ಮುನಿಯವರೇ ಡೈರೆಕ್ಟಾಗಿ ಕಾಲ್ ಮಾಡಿದರು, ಮೇಡಮ್ ನಮ್ಮ ಸಿನಿಮಾನಲ್ಲಿ ಒಂದು ಪಾತ್ರ ಇದೆ, ಅದು ನೀವೇ ಮಾಡಬೇಕು ಅಂತ. ಸರಿ, ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ. ಈಗ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ. ಕತೆ ಕೇಳಿದ್ಮೇಲೆ ನನ್ನ ಹಸ್ಬೆಂಡ್ ಚೆನ್ನಾಗಿದೆ, ಪಾತ್ರ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮುನಿಯವರು ಅವರೊಂದು ಪ್ರೀವಿಯಸ್ ಸಿನಿಮಾಗೊಂದು ಕೇಳಿದರು. ಆಗ ನಂದು ಡೇಟ್ಸ್ ಇಲ್ಲದೆ ಇದ್ದ ಕಾರಣ ಈ ಸಿನಿಮಾ ವರ್ಕೌಟ್ ಆಯಿತು ಅಷ್ಟೇ. ಹೌದು, ಹಾಂ ಹೌದು. ಅದು ಕಾಕತಾಳೀಯ ಏನು ಅನ್ನೋದು ಗೊತ್ತಿಲ್ಲ. ಅವರು ಅಪ್ಪು ಸರ್ದು ಬಿಗ್ ಫ್ಯಾನ್. ಲಾಸ್ಟ್ ಪ್ರೆಸ್ ಮೀಟಲ್ಲಿ ನನ್ನ ಮಗನ ಕರ್ಕೊಂಬಂದಿದ್ದೆ. ಅವನು ಬಾರ್ನ್ ಅಪ್ಪು ಸರ್ ಫ್ಯಾನ್. ಅವ್ನು ಅಪ್ಪು ಸರ್ ನಾನು ನೋಡೇ ಇಲ್ಲ, ಆದರೂ ಅವ್ನು ಅಪ್ಪು ಸರ್ದು ಸಾಂಗ್ ಬಿಟ್ಟು ಬೇರೆ ಸಾಂಗ್ ಕೇಳಲ್ಲ. ಅವ್ರ ಸಾಂಗ್ ಹಾಕಿದ್ರೆ ನಿಮಗೆ ಗೊತ್ತಿಲ್ಲ ಅವ್ನು ಯಾವ್ಯಾವ ಥರ ಡ್ಯಾನ್ಸ್ ಮಾಡ್ತಾನೆ, ಅವ್ರ ವಾಯ್ಸ್ನ ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತಾನೆ. ಟಿ ವಿಯಲ್ಲಿ ಅವ್ರನ್ನ ನೋಡ್ತಾ ನೋಡ್ತಾ ಸ್ಟೆಪ್ಗಳನ್ನ ಹಾಕ್ತಾನೆ. ಇಸ್ ಜಸ್ಟ್ 2 years ಅಷ್ಟೇ ಅವನಿಗೆ. ಸೊ ಅಪ್ಪು ಸರ್, ಐ ಥಿಂಕ್ ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ಕರ್ಕೊಂಡ್ಬಂದಾಗ ಅಪ್ಪು ಸರ್ ಅವ್ರದ್ದು ನೋಡಿ ಅವನು ಲೈಕ್ ತುಂಬ ಭಾವುಕನಾಗ್ಬೋದು ಅಂತ ಫೀಲ್ ಆಗುತ್ತೆ. ಅಪ್ಪು ಸರ್ ಅವ್ರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಬೇಕಿತ್ತು, ಮತ್ತು ಅದು ಕಾರಣಾಂತರದಿಂದ ಆಗಲಿಲ್ಲ. ಆಗ ಡೈರೆಕ್ಟರ್ದು ಡೆತ್ ಆಯಿತು. ಹಿ ಈಸ್ ಫ್ರಮ್ ಹೈದ್ರಾಬಾದ್ ಡೈರೆಕ್ಟರು. ಅದು ಬಿಟ್ಟು ಬಹಳಷ್ಟು ಇವೆಂಟ್ಸ್ಗಳಲ್ಲಿ ನಾನು ಅಪ್ಪು ಸರ್ನ ಮೀಟ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕಬಡ್ಡಿ ಅಂತಹ ಕಾರ್ಯಕ್ರಮಗಳಿಗೆಲ್ಲ ಅಪ್ಪು ಸರ್ ಏನು ವಿಶ್ ಮಾಡೋಕ್ಕೆಲ್ಲ ಬಂದಿದ್ದರು. ಸೊ ಅಂಥ ಸಮಯಗಳಲ್ಲೆಲ್ಲ ನಾನು ನೋಡಿದ್ದೀನಿ. ಅಮೃತ ಮಹೋತ್ಸವದಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಂಥ ಏನು ಟೈಮ್ನ ತುಂಬ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಆಸ್ ಅನ್ ಆರ್ಟಿಸ್ಟಾಗಿ ನನಗೆ ತುಂಬ ಬೇಸರ ಇದೆ. ಅವ್ರು ಮಾಡಿರುವಂಥ ಕೆಲಸ ಸರಿನಾ ತಪ್ಪಾ ಅಂತ ನಾನು ಮಾತಾಡೋದಿಲ್ಲ. ಯಾಕಂದರೆ ಅವ್ರ ವರ್ಷನಲ್ಲಿ ಅದು ಸರಿ ಇರ್ಬೋದು, ನಮ್ಮ ವರ್ಷನಲ್ಲಿ ಅದು ತಪ್ಪಿರ್ಬೋದು. ಸಮಯ ಅದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅವರು ಅಂಥ ಒಂದು ದೊಡ್ಡ ನಟ. ಬಟ್ ಇವತ್ತು ಜೈಲಲ್ಲಿ ಇರೋದು ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಅಂಥ ದೊಡ್ಡ ಕೋಟೆ ಕಟ್ಕೊಳ್ಳೋದು ಸಾಮಾನ್ಯ ಅಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಹೋದರೆ ಅದು ತುಂಬ ಒಂದು ಸ್ವಲ್ಪ ಭಾವಗಳಾಗ್ತೀನಿ. ಯಾಕಂದರೆ ನಾನು ನೆನ್ನೆ ಅನಿಸುತ್ತೆ ಇದನ್ನು ಪೋಸ್ಟ್ ಹಾಕ್ಕೊಂಡಿದ್ದೆ, ಒಂದು ಫೋಟೋ ಹಾಕಿ ಗೊಂಬೆ ಗೊಂಬೆ ಸಾಂಗ್ನ ಹಾಕಿದ್ದೆ. ಸೊ ಆಗ ಯಾಕೋ ಭಾವುಗಳಾಗ್ತಾ ಇದ್ದೀನಿ ಈ ಸಾಂಗ್ಗೆ. ನನಗೆ ಆ ಸಾಂಗ್ ಕೇಳಬೇಕು ಅಂತಲೇ ಅನಿಸ್ತಾ ಇಲ್ಲ ಈಗ, ಅಷ್ಟು ಒಂದು ಸ್ವಲ್ಪ ಬೇಜಾರಾಯಿತು. ಎಷ್ಟು ದೊಡ್ಡ ಸಾಮ್ರಾಜ್ಯ ಅವ್ರದ್ದು, ಡಿ ಬಾಸ್ ಸಿನಿಮಾಗಳಿರ್ಬೋದು, ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಳ್ಳೋದು, ಆ ಕೀರ್ತಿ ಯಶಸ್ಸು ಸಾಧನೆ ಮಾಡೋದು ಬಹಳ ಕಷ್ಟ. ಯಾಕಂದರೆ ಆಸ್ ಅನ್ ಆರ್ಟಿಸ್ಟಾಗಿ ನನಗೆ ಗೊತ್ತು ಹೆಸರು ಕೀರ್ತಿ ಸಂಪಾದನೆ ಎಷ್ಟು ಕಷ್ಟ ಮಾಡೋದು ಅಂತ. ಅವರು ಜೈಲಲ್ಲಿರೋದು ಒಂಚೂರು ನನಗೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಐ ಆಮ್ ಸಾರಿ. ನಾನು ಅವ್ರ ಫ್ಯಾನ್ ಅಲ್ಲ, ಬಟ್ ಆಸ್ ಅ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನೋಡಿದಾಗ ಅದು ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ. ಅದು ಭಾರವಾಗುವಂಥ ಒಂದು ಸನ್ನಿವೇಶ. ಅವರ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಜೈಲಲ್ಲಿ ಇರೋದು. ಅದು ಒಂದು ಕರ್ಮ, ಅದು ಅವ್ರದ್ದೊಂದು ಆಗಿದೆ. ಬಟ್ ಅದನ್ನು ಇಟ್ಕೊಂಡು ಎಲಾಬ್ರೇಟ್ ಮಾಡೋದು, ಕಡೆಗಣಿಸೋದು, ಹೀಯಾಳಿಸೋದು, ಚಾರಿತ್ರ್ಯ ಮಾತಾಡೋದು, ಅದು ಯಾಕೋ ನನಗೆ ಸರಿ ಅನಿಸ್ಲಿಲ್ಲ. ಆಸ್ ಅನ್ ಆರ್ಟಿಸ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದೊಂದು ಮನಸ್ಸಿಗೆ ತುಂಬ ಬೇಜಾರಾಯಿತು. ಭಾವುಕವಾಗುವಂಥ ಟೈಮ್ ಅದು. ಬಟ್ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಕೂಡ ಬೇಜಾರಾಗುತ್ತೆ. ಆದಷ್ಟು ಬೇಗ ಅವರು ಹೊರಗಡೆ ಬರಲಿ.
ಲಕ್ಷಾಂತರ ಅಭಿಮಾನಿಗಳು ಅವರ ಸಿನಿಮಾನ ವೆಯ್ಟ್ ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ನಟನ್ನ ಕಳ್ಕೊಬಾರ್ದು ಅನ್ನೋದು ನನ್ನ ಆಸೆ. ಡೆವಿಲ್ ಸಿನಿಮಾ ಸಾಂಗ್ ಬಿಡುಗಡೆ ಮಾಡಬೇಕಿತ್ತು, ಅದೇ ದಿನನೇ ಅವರು ದರ್ಶನ್ ಸರ್ ಅರೆಸ್ಟ್ ಮಾಡಿದ್ರು. ನಿಮ್ಗೆ ಎಷ್ಟು ನೋವಿದೆ? ನನಗೆ ಆ್ಯಕ್ಚುಲಿ ನನ್ನ ಮಗ ಚಿಕ್ಕವನಿರೋದ್ರಿಂದ ಅವನ ಲಾಲನೆ ಪಾಲನೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ನನಗೆ ನಿನ್ನೆ ಮೊನ್ನೆ ಅಷ್ಟೇ ನಾನು ಆ ಸುದ್ದಿ ನನಗೆ ಗೊತ್ತಾಯಿತು. ಬಟ್ ಅದು ಅವ್ರ ಫ್ಯಾನ್ ಇರಲಿ, ಇನ್ನೊಬ್ಬರು ಫ್ಯಾನ್ ಇರಲಿ, ಮತ್ತೊಬ್ಬರು ಫ್ಯಾನ್ ಇರಲಿ, ಯಾರು ಫ್ಯಾನ್ ಆದರೂ ಆ್ಯಸ್ ಅನ್ ಆರ್ಟಿಸ್ಟಾಗಿ ಅದು ತುಂಬ ಬೇಜಾರಾದಂಥ ಒಂದು ಗಳಿಗೆ. ಆ ವಿಡಿಯೋನ ನನಗೆ ಇವತ್ತಿಗೂ ನಾನು ನೋಡ್ಲಿಕ್ಕೆ ಇಷ್ಟ ಇಲ್ಲ. ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಕ್ಚುಲಿ ನಾನು ಅವ್ರು ಯಾವ ಸಿನಿಮಾ ಫಸ್ಟ್ ಶೋ ನೋಡಿಲ್ಲ. ಬಟ್ ಡೆವಿಲ್ ಸಿನಿಮಾನ ಯಾಕೋ ಗೊತ್ತಿಲ್ಲ, ತುಂಬ ಭಾವುಕಳಾಗಿ ಆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಡೇನೆ. ಥ್ಯಾಂಕ್ ಯು.